ನಮಸ್ಕಾರ, ನಾನು ಅರ್ಪಿತಾ. ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ರಂಗಭೂಮಿ ಕಲಾಸಕ್ತರಿಗೆ ಸಿಹಿ ಸುದ್ದಿ. ಬೆಳಗಾವಿಯಲ್ಲಿ ಅಭಿನಯ ಮತ್ತು ರಂಗಭೂಮಿ ಸಂಗೀತ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಾಗುತ್ತಿದೆ. ಕಲಾವಿದರ ಕಲೆಯನ್ನು ಬೆಳೆಸುವ ಉದ್ದೇಶವನ್ನ ಈ ಕಾರ್ಯಾಗಾರ ಹೊಂದಿದೆ. ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವೃತ್ತಿ ರಂಗಭೂಮಿ ರಂಗಾಯಣ ದಾವಣಗೆರೆ ಅಭಿನಯ ಸಮೇತ ರಂಗ ಸಂಗೀತ ತರಬೇತಿ ಕಾರ್ಯಾಗಾರ ತಮಗೆಲ್ಲ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಗುಬ್ಬಿ ವೀರಣ್ಣನವರು, ಎ.ಬಿ. ಬಾಳಪ್ಪನವರು, ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ವೃತ್ತಿ ರಂಗಭೂಮಿಗೆ ತಮ್ಮ ಬದುಕನ್ನು ಸಲ್ಲಿಸಿ ಗುಡ್ಡದಷ್ಟು ಇತಿಹಾಸವನ್ನ ಅನುಭವವನ್ನ ರಂಗಭೂಮಿ ಬದುಕಿಗೆ ಬಿಟ್ಟುಕೊಟ್ಟು ಹೋಗಿರ್ತಕ್ಕಂಥ ಎಲ್ಲ ಪ್ರಾತಸ್ಮರಣೀಯರನ್ನ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ಳುತ್ತಾ ಅಭಿನಯ ಸಮೇತ ರಂಗ ಸಂಗೀತ ತರಬೇತಿ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದಲ್ಲಿ ಬಂಧುಗಳೇ ನಾವು ಇವೆಲ್ಲ ಇದ್ದೇವೆ. ಸಮಾರಂಭವನ್ನು ಉದ್ಘಾಟಿಸುವುದಕ್ಕಾಗಿ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವ ಶ್ರೀ ಆಸಿಫ್ ಸೇಠ್ ಅವರು ಬರಬೇಕಾಗಿತ್ತು. ಈಗಾಗಲೇ ಸಂದೇಶವನ್ನು ರವಾನಿಸಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿ ಬಂದು ನಾನು ನಿಮ್ಮನ್ನು ಸೇರಿಸಿಕೊಳ್ಳುವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಧ್ಯಕ್ಷತೆ ವಹಿಸಿಕೊಳ್ಳುವುದಕ್ಕಾಗಿ ಹೆಸರಾಂತ ರಂಗಕರ್ಮಿಗಳು ವೃತ್ತಿ ರಂಗಭೂಮಿಯನ್ನು ಉಳಿಸುವುದಕ್ಕಾಗಿ ಶ್ರಮ ವಹಿಸುತ್ತಿರುವ ದಾವಣಗೆರೆಯ ವೃತ್ತಿ ರಂಗಭೂಮಿ ರಂಗಾಯಣ ನಿರ್ದೇಶಕರಾಗಿರುವ ಮಾನ್ಯ ಶ್ರೀಯುತ ಮಲ್ಲಿಕಾರ್ಜುನ್ ಕಡ್ಕೊಳಸರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವುದಕ್ಕಾಗಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಅವರು ವಿನಂತಿ ಮಾಡ್ಕೊತಾ ಇದ್ದೀನಿ. ಹಾಗೆ ಅತಿಥಿಗಳಾಗಿ ಪಾಲ್ಗೊಳ್ಳಲಿರುವ ಬಸವರಾಜ ಕಟ್ಟಿಮಣಿ ಟ್ರಸ್ಟ್ ಅಧ್ಯಕ್ಷರಾಗಿರುವ ಡಾಕ್ಟರ್ ವೈ.ಬಿ. ಇಮ್ಮಡಿಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಬೆಳಗಾವಿ ವಿಭಾಗದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾಗಿರುವ ಮಾನ್ಯ ಶ್ರೀಯುತ ಕೆ.ಎಚ್. ಚೆನ್ನೂರ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬೆಳಗಾವಿ ಜಿಲ್ಲೆಯ ಉಪನಿರ್ದೇಶಕರಾಗಿರುವ ಶ್ರೀಮತಿ ವಿದ್ಯಾವತಿ ಭಜಂತ್ರಿ ಮೇಡಮ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ರಂಗ ಚಿಂತಕರಾಗಿರುವ ಮಾನ್ಯ ಶ್ರೀಯುತ ಸುಭಾಷ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಹಾಗೆ ಶಿಬಿರ ನಿರ್ದೇಶಕರಾಗಿರುವ ಮಾನ್ಯ ಶ್ರೀಯುತ ರಾಜಪ್ರಭು ಧೋತ್ರೆ ಅವರು, ಸಂಗೀತ ತಜ್ಞರಾಗಿರುವ ಶ್ರೀಯುತ ಗುರುರಾಜ ಕುಲಕರ್ಣಿ ಅವರು, ಸಂಗೀತ ತಜ್ಞರಾಗಿರುವ ಶ್ರೀಮತಿ ಮಂಜುಳಾ ಜೋಶಿ ಅವರು, ಸಂಚಾಲಕರಾಗಿರುವ ಎನ್ ನಟರಾಜ್ ಅವರು, ವೃತ್ತಿ ರಂಗಭೂಮಿ ರಂಗಾಯಣ ದಾವಣಗೆರೆಯ ವಿಶೇಷ ಅಧಿಕಾರಿಗಳಾಗಿರುವ ಮಾನ್ಯ ಶ್ರೀಯುತ ರವಿಚಂದ್ರ, ಈ ಎಲ್ಲ ಮಾನ್ಯರ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ಹಾಗೆ ತೋರಿಸ್ತಕ್ಕಂಥ ಒಂದೇ ಒಂದು ದೃಶ್ಯ ಮಾಧ್ಯಮ ಅಂದ್ರೆ ಎಲ್ರಿಗೂ ನಮಸ್ಕಾರ. ವೃತ್ತಿ ರಂಗಭೂಮಿ ರಂಗಾಯಣ ದಾವಣಗೆರೆ ಪರವಾಗಿ ಎಲ್ರಿಗೂ ಹೃದಯಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತ ಬಯಸ್ತೀವಿ. ವೃತ್ತಿ ರಂಗಭೂಮಿ ಇವತ್ತು ಮಳೆ ಆಗ್ತಿರೋ ಒಂದು ಸಂದರ್ಭದಲ್ಲಿ ಸರ್ಕಾರ ಮುಗಿಸೋದಕ್ಕೋಸ್ಕರ ವೃತ್ತಿ ರಂಗಭೂಮಿ ರಂಗಾಯಣ ರಚಿಸಿದೆ. ಅದರ ನಿರ್ದೇಶಕರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಕಡ್ಕೊಳವರು ಭಾಳಷ್ಟು ಶ್ರಮ ವಹಿಸಿ ಅನೇಕ ಕಾರ್ಯಕ್ರಮಗಳನ್ನು ಕರ್ನಾಟಕದ ಅನೇಕ ಕಡೆ ಮಾಡ್ತಾ ಇದ್ದಾರೆ. ಉಳಿಸಬೇಕು. ಅದೇ ರೀತಿ ಮೈಸೂರಲ್ಲಿ ಮಾಡಿದರು, ಆಮೇಲೆ ದಾವಣಗೆರೆಯಲ್ಲಿ ಮಾಡಿದರು, ಅನೇಕ ಕಡೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿ ಇವತ್ತು ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದು ಅವರಿಗೆ ಭಾಳಷ್ಟು ಆಸೆ ಇತ್ತು. ಸೊ ತುಂಬ ದಿವಸದಿಂದ ಹೇಳ್ತಾ ಇತ್ತು, ಅದನ್ನು ತಿಳ್ಕೊಂಡು ಬಂದಿದೆ. ಇಲ್ಲಿಯ ಕಲಾವಿದರಿಗೆ ಒಂದು ರಂಗ ಸಂಗೀತವನ್ನು ಕಲಿಸ್ಕೊಡ್ಬೇಕು, ಅದನ್ನು ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ಕಾರ್ಯಕ್ರಮನ ಮಾಡಬೇಕು ಅನ್ನೋ ಆಸೆಯಿಂದ ಇಟ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಎಲ್ಲರೂ ಬಂದಿದ್ದೀರಿ, ತುಂಬ ಸಂತೋಷ. ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಈ ರಂಗ ಗೀತೆಗಳನ್ನೆಲ್ಲ ಉಳಿಸಬೇಕು, ಕಲಿಬೇಕು, ನಿಮ್ಮ ಒಂದು ಮುಂದಿನ ಪೀಳಿಗೆಗೂ ಹೇಳಬೇಕು. ಈ ನಿಟ್ಟಿನಲ್ಲಿ ಈ ತರಬೇತಿ ಬಂದಿರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಕಲಿತ ಮೇಲೆ ಇದನ್ನ ಈ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಈ ಸಮಾರಂಭಕ್ಕೆ ಈ ಬೆಳಗಾವಿಯ ಉತ್ತರ ಶಾಸಕರಾದಂಥ ಶ್ರೀ ರಾಜು ಆಸಿಫ್ ಸೇಠ್ ಅವರು ಬರಬೇಕಾಗಿತ್ತು. ಆದರೆ ಅವರು ಹೇಳಿದ್ದಾರೆ ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಬಂದು ಜಾಯ್ನ್ ಆಗ್ತೀನಿ ಮೀಟಿಂಗ್ ಅಂತೇಳಿ ಅವರು ಕೂಡ ನಾವು ರಂಗಾಯಣದ ಪರವಾಗಿ ಸ್ವಾಗತ ಬಯಸ್ತೇನೆ. ವೃತ್ತಿ ರಂಗಭೂಮಿ ರಂಗಾಯಣದ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಕಡ್ಕೊಳ್ ಅವರಿಗೆ ಈ ಸಮಾರಂಭಕ್ಕೆ ನಾವು ಸ್ವಾಗತ ಬಯಸ್ತೇನೆ. ಅವರಿಗೆ
ಸ್ವಾಗತ ಮಾಡ್ಬೋದು ಆಗ್ತದೆ ಶಾಲೆ ಮಾಡ್ಬೋದು. ಒಂದು ಊರು ಇದೆ. ಬಸವರಾಜ್ ಕಟ್ಟಿಮನಿ ಟ್ರಸ್ಟ್ ಬೆಳಗಾವಿಯ ಅಧ್ಯಕ್ಷರು ಖ್ಯಾತ ಸಾಹಿತಿಗಳಾದಂಥ ಡಾಕ್ಟರ್ ವೈ.ವಿ. ಇಮ್ಮಡಿ ಅವರಿಗೆ ಸ್ವಾಗತ ಬಯಸ್ತೀನಿ. ಅಧ್ಯಕ್ಷರವರಿಗೆ ಶಾಲು ಮತ್ತು ಪುಸ್ತಕವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಕನ್ನಡ ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಶ್ರೀ ಕೆ. ಚಂದ್ರು ಬೆಳಗಾವಿಯಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಇನ್ನೂ ಅನೇಕ ಕೆಲಸಗಳನ್ನು ಮಾಡಲಿದ್ದಾರೆ. ಅವ್ರಿಗೂ ತುಂಬ ಸ್ವಾಗತ. ಅಧ್ಯಕ್ಷರಿಗೆ ಶಾಲು ಮತ್ತು ಪುಸ್ತಕವನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀ ಸುಭಾಷ್ ಏಣಿಯವರು, ಏಣಿಯ ಹೆಸರು ಅವರು ಕೇಳಿದವರು ಯಾರೂ ಇಲ್ಲ. ಖ್ಯಾತ ವೃತ್ತಿರಂಗತ ಏಣಿ ಬಾಳಪ್ಪನವರ ಚಿರಂಜೀವಿ ಶ್ರೀ ಸುಭಾಷ್ ಏಣಿಯವರು ರಂಗ ಚಿಂತಕರಾಗಿದ್ದಾರೆ. ಅವ್ರಿಗೂ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಅಧ್ಯಕ್ಷರು ಶಾಲು ಶ್ರೀ ಎಸ್ ಕರಿಮಠ ಬರಬೇಕಿತ್ತು, ಸ್ವಲ್ಪ ಆರೋಗ್ಯದ ತೊಂದರೆಯಿಂದ ಬಂದಿಲ್ಲ. ಅವರಿಗೂ ಸ್ವಾಗತ. ವಿದ್ಯಾವತಿ ಭಜಂತಿ ಮೇಡಮ್ ಅವರು ಉಪನಿರ್ದೇಶಕರು, ಅವರು ಬೇರೆ ಕಾರ್ಯಕ್ರಮಕ್ಕೆ ಬಯಲೂರಿಗೆ ಹೋಗಿದ್ದಾರೆ. ಅವರು ಕೂಡ ಸ್ವಾಗತ ಬಯಸ್ತೇನೆ. ಇನ್ನು ಈ ಶಿಬಿರದ ನಿರ್ದೇಶಕರಾದ ಶ್ರೀ ರಾಜಪ್ರಭು ದೋತ್ರೆ ಅವರು ಸಂಗೀತ ತಜ್ಞರು, ಅವರು ಕೂಡ ಸ್ವಾಗತ ಬಯಸ್ತೇನೆ. ಶ್ರೀ ಗುರುರಾಜ್ ಕುಲಕರ್ಣಿ ಸಂಗೀತ ತಜ್ಞರು ಬೆಳಗಾವಿ ಈ ಶಿಬಿರದಲ್ಲಿ ನಮಗೆ ಎಲ್ರಿಗೂ ತರಬೇತಿ ಕೊಡುವಂಥವರು, ಅವರಿಗೂ ಕೂಡ ತುಂಬ ರೀತಿಯ ಸ್ವಾಗತ. ಶ್ರೀ ಶ್ರೀಮತಿ ಮಂಜುನಾಥ್ ಜೋಶಿ ಬೆಳಗಾವಿ, ಇವರಿಂದ ಇವರಿಗೆ ತುಂಬ ರೀತಿಯ ಸ್ವಾಗತ ಬಯಸ್ತೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಅನೇಕ ಜನ ಆಕರ್ಷಣೆಗೆ ಅನೇಕ ಲೇಖಕರಿದ್ದೀರಿ, ಸಂಗೀತ ತಜ್ಞರಿದ್ದೀರಿ, ಸಾಹಿತಿಗಳಿದ್ದೀರಿ. ನಮ್ಮ ಚೌಲಸರಿದ್ದಾರೆ, ಬಸವರಾಜ ಗಾರ್ಗಿ ಅವರಿದ್ದಾರೆ, ಶ್ರೀ ಜೋಶಿ ರಂಗಕರಿ ಸಂಗೀತ ತಜ್ಞರು, ನಮ್ಮ ರವಿ ಕೊಟ್ರಗಸ್ತಿ ಅವರು, ನಮ್ಮ ಹಿರೇಮಠ್ ಅವರು, ನಮ್ಮ ರಂಗಸಿಂಹದ ಕುಲಕರ್ಣಿ ಅವರು, ಮತ್ತೆಲ್ಲ ಅಭ್ಯರ್ಥಿಗಳು ಬಹಳ ಆಸಕ್ತಿಯಿಂದ ಬಂದಿದ್ದೀರಿ. ಎಲ್ಲರಿಗೂ ಕೂಡ ರಂಗದ ಪರವಾಗಿ ನಾನು ತುಂಬ ರೀತಿಯ ಸ್ವಾಗತ ಬಯಸ್ಕೊಡ್ತೀನಿ. ಎಲ್ಲರೂ ಕಾರ್ಯಕ್ರಮ ಯಶಸ್ಸು ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ನಿಮಗೆ ನಮಸ್ಕಾರ ಮಾಡಿ ಧನ್ಯವಾದಗಳು. ಸ್ವಾಗತ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರದ ಒಂದು ಅಂಗಸಂಸ್ಥೆಯಾಗಿರ್ತಕ್ಕಂಥ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಂಗಸಂಸ್ಥೆಯಾಗಿರ್ತಕ್ಕಂಥ ದಾವಣಗೆರೆ ವೃತ್ತಿರಂಗಭೂಮಿ ರಂಗಾಯಣ ಇವತ್ತು ನಿಮ್ಮ ಸಮಕ್ಷಮದಲ್ಲಿ ಅಭಿನಯ ಸಮೇತವಾಗಿರ್ತಕ್ಕಂಥ ವೃತ್ತಿರಂಗ ಗೀತೆಗಳನ್ನು, ರಂಗಗೀತೆಗಳನ್ನು, ವಿಶೇಷವಾಗಿ ರಂಗಗೀತೆಗಳನ್ನು, ಅದರ ಕಲಿಕಾ ಶಿಬಿರದ ಉದ್ಘಾಟನಾ ಸಮಾರಂಭ ಇದೆ. ಮಾನ್ಯ ಶಾಸಕರು ನಮ್ಮ ಸ್ಥಳೀಯ ಸಂಚಾಲಕರಾಗಿರ್ತಕ್ಕಂಥ ನಟರಾಜ್ ಅವರು ಅವ್ರಿಗೆ ಒಪ್ಪಿಸಿದ್ದಾರೆ. ನೀವು ಕಾರ್ಯಕ್ರಮ ಶುರು ಮಾಡಿರಿ, ನಾನು ಬಂದು ಜಾಯಿನ್ ಆಗ್ತೇನೆ ಅಂತ ಹೇಳಿದರು. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಅಥವಾ ಒಳಗೊಂಡ ಹಾಗೆ ವೃತ್ತಿರಂಗಭೂಮಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆಯಲ್ಲ ರಂಗಾಯಣ ದಾವಣಗೆರೆದು, ನಮ್ಮದು ಇದು 3ನೇ ಕಾರ್ಯಕ್ರಮ. ಆರಂಭದಲ್ಲಿ ನಾವು ದಾವಣಗೆರೆಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಮಾಡಿದ್ವಿ. ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ನಮಗೆ ಆ ಸಂದರ್ಭದಲ್ಲಿ ನಾವೇನು ಈ ರೀತಿಯಾಗಿ ಉದ್ಘಾಟನಾ ಸಮಾರಂಭ ಏನು ಮಾಡಿಲ್ಲ. ಒಂದು ಸಲ ನಾವು ರಂಗಗೀತೆಗಳನ್ನು ಕಲಿಕಾ ಶಿಬಿರವನ್ನೇ ಶುರು ಮಾಡಿಕೊಂಡಿದ್ವಿ ನಾವು. ಆದರೆ ಸ್ಥಳೀಯವಾಗಿರ್ತಕ್ಕಂಥ ಒಂದು ಇಲ್ಲಿನ ಸಂಚಾಲಕರು ಅಪೇಕ್ಷೆಯ ಮೇರೆಗೆ ಮತ್ತು ನಮ್ಮ ಅಪೇಕ್ಷೆಯೂ ಕೂಡ ಆಗಿತ್ತದು. ಅದನ್ನು ಇವತ್ತು ಒಂದು ಸಾಂಕೇತಿಕವಾಗಿ, ಒಂದು ಔಪಚಾರಿಕವಾಗಿ ಒಂದು ಉದ್ಘಾಟನಾ ಸಮಾರಂಭ ಮಾಡಿ ಶಿಬಿರದ ನಿರ್ದೇಶಕರು ಆಗಿರ್ತಕ್ಕಂಥ ನಮ್ಮ ರಾಜಪ್ರಭು ದೋತ್ರೆ ಅವರು, ಅವರ ಒಂದು ಮಾರ್ಗದರ್ಶನದಲ್ಲಿ ಶಿಬಿರ ಜರುಗ್ತಾ ಇರ್ತಕ್ಕಂಥದ್ದು. ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಅನೇಕ ಹಿರಿಯರು ಇಲ್ಲಿ ನಮ್ಮ ಬಂದಿದ್ದಾರೆ. ನಮ್ಮ ಗೆಳೆಯರಾಗಿರ್ತಕ್ಕಂಥ ನಮ್ಮ ಹಿಮ್ಮಡಿಯವರು ಇದ್ದಾರೆ ಮತ್ತು ಈ ವಿಭಾಗದ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ನನಗೆ ಆತ್ಮೀಯರಾಗಿರ್ತಕ್ಕಂಥ ಕೆ. ಚೆನ್ನೂರ್ ಅವರಿದ್ದಾರೆ. ಮತ್ತು ಮುಖ್ಯವಾಗಿ ಈ ಭಾಗ ಅಂತ ಹೇಳಿದರೆ ಅಂದರೆ ಉತ್ತರ ಕರ್ನಾಟಕದ, ಅದರಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಅಂತ ಹೇಳಿದ್ರೆ ಅದು ವೃತ್ತಿರಂಗಭೂಮಿಯ ಒಂದು ಆಡಂಬರ ಇದ್ದ ಹಾಗೆ. ಅದು
ಗೋಕಾಕ್ ಬಸವಣ್ಣಪ್ಪನವರ ನಾಟಕ ಶಾರದಾ ನಾಟಕ ಮಂಡಳಿ, ಹೀಗೆ ಹೀಗೆ ಹತ್ತಾರು ನಾಟಕ ಕಂಪನಿಗಳ ಒಂದು ಈ ಭಾಗದಲ್ಲಿ ಉತ್ತರ ಕರ್ನಾಟಕದ ಒಂದು ಪ್ರಾತಿನಿಧಿಕವಾಗಿರ್ತಕ್ಕಂಥ ರಂಗಭೂಮಿಯ ವೃತ್ತಿ ರಂಗಭೂಮಿಯ ಅದು ಪೌರಾಣಿಕ ನಾಟಕ ಇರ್ಬೋದು, ಐತಿಹಾಸಿಕ ನಾಟಕ ಇರ್ಬೋದು, ಕಿತ್ತೂರು ರುದ್ರಬಂಧ ಇರ್ಬೋದು, ಚನ್ನಮ್ಮನ ಇರ್ಬೋದು, ಹೀಗೆ ಅನೇಕ ನಾಟಕಗಳ ಒಂದು ಆಡಂಬರ ಈ ಒಂದು ನಾನು ಅಂತಹ ಒಂದು ನಾಡಿನಲ್ಲಿ ನಮಗೆ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಲೇಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾತ್ರವಲ್ಲದೆ ಇಲ್ಲಿ ಇಡೀ ಕರ್ನಾಟಕದಲ್ಲಿ ಹೆಚ್ಚು ರಂಗಗೀತೆಗಳನ್ನ ಸಂಪಾದನೆ ಮಾಡಿರ್ತಕ್ಕಂಥವ್ರು ಸುಮಾರು ಒಂದು 150ರಿಂದ 200 ರಂಗಗೀತೆಗಳನ್ನ ಕರ್ನಾಟಕ ಸರ್ಕಾರದ ನಾಟಕ ಅಕಾಡೆಮಿ ನಮ್ಮ ಗೆಳೆಯ ಚೌಗಲಿಯವರು ನಾಟಕ ಅಕಾಡೆಮಿ ಮೆಂಬರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ 4 ಆವೃತ್ತಿಗಳ ಕ್ಯಾಸೆಟ್ 6 ಆವೃತ್ತಿಗಳನ್ನ ಮಾಡಿದ್ರು. ಸುಮಾರು 1.5-2 ಲಕ್ಷ ರೂಪಾಯಿ ಹೆಚ್ಚು ಖರ್ಚು ಮಾಡಿ, ಹೆಚ್ಚು ಕಮ್ಮಿ ಒಂದು 1.5 ದಶಕಗಳ ಹಿಂದಿನ ಮಾತು ಇರ್ತಕ್ಕಂಥದ್ದು ಅಂಥದ್ದೊಂದು ಕೆಲಸ ಮಾಡಿದ್ದಾರೆ. ಆ ಒಂದು ಹಾಡುಗಾರಿಕೆ ಪರಂಪರೆ ಅಂದ್ರೆ ವೃತ್ತಿ ರಂಗಭೂಮಿಯ ರಂಗಗೀತೆಗಳನ್ನ ಅದರ ಶಾಸ್ತ್ರೋಕ್ತವಾಗಿ ಹಾಡಿರ್ತಕ್ಕಂಥವ್ರು ಅನೇಕರು ಈ ವೇದಿಕೆ ಮೇಲೆ ಇರ್ತಕ್ಕಂಥವ್ರು. ಅವರು ನಮ್ಮ ರಾಜಪ್ರಭು ಧೋತ್ರೆ ಇರ್ಬೋದು, ಮತ್ತೆ ಕುಲಕರ್ಣಿ ಅವರು ಇರ್ಬೋದು, ಮತ್ತೆ ಜೋಶಿ ಮೇಡಮ್ ಇರ್ಬೋದು. ಹೀಗೆ ಇಂಥ ಒಂದು ಪರಂಪರೆಯ ಊರು ಇದು, ನೆಲ ಇದು ನಮ್ಮ ಬೆಳಗಾವಿ ಜಿಲ್ಲೆ. ಅಂಥ ಪರಂಪರೆಗೆ ಸೇರಿರ್ತಕ್ಕಂಥ ಈ ನೆಲದಲ್ಲಿ ಒಂದು ರಂಗಗೀತೆಗಳ ಕಾರ್ಯಕ್ರಮವನ್ನು ಮಾಡಲೇಬೇಕನ್ನೋ ಸಂಕಲ್ಪ ನಮಗಾಗಿತ್ತು. ಹಾಗಾಗಿ ನಾನು ದಕ್ಷಿಣ ಕರ್ನಾಟಕದ ಅದು ಮೈಸೂರು ಪ್ರಾಂತ್ಯದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ವಿ. ಮೊದಲು ನಾವು ದಾವಣಗೆರೆ ಆರಂಭಕ್ಕೆ ಮಾಡಿದಾಗ ನಮಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ನಮಗೆ ಅವಾಗ 64 ಜನ ನಮಗೆ ಇಂಟರ್ವ್ಯೂಗೆ ಬಂದಿದ್ರು. ನಾವು ಕರೆದ್ರೆ ಪತ್ರಿಕೆಗಳಲ್ಲಿ ಇದು ಮಾಡಿದಾಗ 64 ಜನ ಬಂದಿದ್ರು. ನಮಗೆ ನಮ್ಮ ನಿರೀಕ್ಷೆ ಮೇಲೆ ಬಂದಿದ್ರು. ಕಾಲೇಜ್ ಸ್ಟೂಡೆಂಟ್ಸ್ ಬಂದರು, ವಿಶ್ವವಿದ್ಯಾಲಯದವರು ಬಂದಿದ್ರು, ಸಂಗೀತ ಶಾಲೆಯವರು ಬಂದಿದ್ರು, ಆಮೇಲೆ ರಂಗಭೂಮಿಯವರು ಇದ್ರು. ಇಲ್ಲಿ ಬೇರೆ 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 ಕ್ಷೇತ್ರಗಳಿಂದ ಬಂದಿರತಕ್ಕಂಥವ್ರು. ನಾವು ಅದರಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ಒಂದು 20 ಮಂದಿನ ನಾವು ಆಯ್ಕೆ ಮಾಡ್ಕೊಂಡಿರೋ. ಆ 20 ಮಂದಿಗೂ ಕೂಡ ಅಲ್ಲಿ ಒಬ್ಬರ ಇವರು ಹೇಗೆ ರಾಜಪ್ರಭು ಧೋತ್ರೆ ಅವರು ಇಲ್ಲಿ ನಿರ್ದೇಶಕರಾಗಿದ್ದಾರಲ್ಲ ನಿಮ್ಮ ಈ ಒಂದು ಕಾರ್ಯಾಗಾರರು, ಅಲ್ಲಿ ರಾಘವ ಕಮ್ಮಾರ್ ಅಂತಕ್ಕಂಥ ಒಬ್ಬ ಯೂತ್ ಅವರಿಗೆ ಮೊದಲ ಬಾರಿಗೆ ನಾವು ನಮ್ಮ ರಂಗಾಯಣದ ವತಿಯಿಂದ ಅಲ್ಲಿ ಒಂದು ಇಂಥದೊಂದು ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮ ಎಷ್ಟು ಯಶಸ್ವಿ ಆಯ್ತು ಅಂತ ಹೇಳಿದ್ರೆ ನಮಗೆ ಎಲ್ಲ ನಾಟಕಗಳನ್ನ ಒಂದು ವೇದಿಕೆಯಲ್ಲಿ ನೀವು ತಂದು ತೋರಿಸಿದ್ರಿ ಅಂತ ಅನ್ಕೊಂಡ್ಬಿಟ್ಟು. ಅಂದ್ರೆ ರಂಗಗೀತೆಗಳನ್ನು ಬರೀ ದೇವರ ನಾಮ ಹಾಡಿದಾಗೆ ನಿಂತ್ಕೊಂಡ್ಬಿಟ್ಟು ಹಾಡುವುದು ಮಾತ್ರವಲ್ಲದೆ ರಂಗಗೀತೆಗಳನ್ನ ಅಭಿನಯ ಪೂರ್ವಕವಾಗಿ ಹಾಡುವುದು. ನಾನು ಆರಂಭದ ಮೀಟಿಂಗ್ನಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದೆ. ನಾನು ಅದು ಯಾವುದೇ ಪ್ರಸಂಗ ಇರ್ಬೋದು, ಸನ್ನಿವೇಶ ಇರ್ಬೋದು ನಾಟಕದ್ದು, ಅಥವಾ ಮಹಾಭಾರತವೇ ಆಗಿರ್ಬೋದು, ರಾಮಾಯಣ ಇರ್ಬೋದು, ಅಥವಾ ಕಿತ್ತೂರು ಚೆನ್ನಮ್ಮನ ಇರ್ಬೋದು, ಯಾವುದಾದ್ರು ನಾಟಕ ಇರ್ಬೋದು, ಆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಹಾಡು ಹೇಳ್ತಲ್ಲ ಅಭಿನಯ ಪೂರ್ವಕವಾಗಿ, ಅಂದ್ರೆ ವಿತ್ ಕಾಸ್ಟ್ಯೂಮ್ಸ್, ಅವರ ವೇಷಭೂಷಣಗಳ ಜೊತೆಗೆ ಹಾಡುಗಳನ್ನು ಹೇಳ್ತಕ್ಕಂಥ ಕಾರ್ಯಕ್ರಮ. ಅಂದ್ರೆ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು, ಅವರೇ ಹಾಡ್ತಕ್ಕಂಥದ್ದು, ಕ್ಯಾಸೆಟ್ ಹಾಕಿ ಹಾಡೋದಲ್ಲ. ಇತ್ತೀಚೆಗೆ ನಾಟಕಗಳಲ್ಲಿ ಕ್ಯಾಸೆಟ್ ಹಾಕಿ ಹಾಡ್ತಕ್ಕಂಥದ್ದು ಅದು ಒಂದು ಸಂಪ್ರದಾಯವಾಗಿ ಬೆಳೆದು ಬಂದಿರ್ತದೆ. ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋದ್ರೆ ವೃತ್ತಿ ನಾಟಕಗಳ ಬಗ್ಗೆ. ಆದರೆ ಒಂದು ಪರಂಪರೆ ಇತ್ತು ವೃತ್ತಿ ರಂಗಭೂಮಿಗೆ, ಅದು ಅಭಿನಯ ಪರಂಪರೆ. ಅಭಿನಯ ಪರಂಪರೆ ಎಲ್ಲ ಆಧುನಿಕ ರಂಗಭೂಮಿಯಲ್ಲಿ ಇರ್ತದೆ, ವೃತ್ತಿ ರಂಗಭೂಮಿಯಲ್ಲಿ ಇರ್ತದೆ, ಬೇರೆ ಬೀದಿ ನಾಟಕಗಳಲ್ಲೂ ಇರ್ತದೆ. ಆದರೆ ವಿಶೇಷವಾಗಿ ನಟ ಪರಂಪರೆ, ನಟಿ ಪರಂಪರೆ ಅಂತ ಇತ್ತು. ಇತ್ತೀಚಿನ ದಿನಮಾನಗಳು ಸುಭದ್ರಮ್ಮನವರು ಅಂತ ನಾವು ನೋಡಿದ್ವಿ. ಸುಭದ್ರಮ್ಮನವರ ರಕ್ತರಾತ್ರಿ ಇರ್ಬೋದು, ಹೇಮನಟ್ಟಿ ಮಲ್ಲಮ್ಮ ನಾಟಕ ಅಂತಂದ್ರೆ ಸುಭದ್ರಮ್ಮನವರ ಹಾಡುಗಾರಿಕೆ, ಸುಭದ್ರಮ್ಮನವರ ಅಭಿನಯ, ಒಂದು ಸುಭದ್ರಮ್ಮ ತನಾನೇ ಅದರಲ್ಲಿ ತುಂಬಿ ಕೊಡ್ತಿದ್ರು. ಹೇಮನಟ್ಟಿ ಮಲ್ಲಮ್ಮ ಇರ್ತಕ್ಕಂಥದ್ದು, ರಕ್ತರಾತ್ರಿ ದ್ರೌಪದಿ ಪಾತ್ರ ಇರ್ಬೋದು. ಹೀಗೆ ಒಂದು ನಟ ನಟಿ ಪರಂಪರೆ, ಅಭಿನಯ ಪರಂಪರೆ ಇತ್ತು. ಅದನ್ನ ಹಿಡೀರಿ ಇಲ್ಲಿ ನೋಡಿ ಸರ್, ಅದಕ್ಕೆ ಹಿಡೀರಿ. ಓಕೆ ಸರ್. ನೋಡಿ ಎಲ್ಲರೂ ತಗೊಳ್ರಿ. ಈ ಹುಡುಗರು ಕಡೆ ಸ್ಟೂಡೆಂಟ್ಸ್ ಬಂದರೆ ಸ್ಟೂಡೆಂಟ್ಸ್ ಹೋಗ್ರಿ ನೀವು, ಅವ್ರದೇ ಕಾರ್ಯಕ್ರಮ. ಧನ್ಯವಾದಗಳು. ದಾವಣಗೆರೆ ವೃತ್ತಿ ರಂಗಭೂಮಿ ರಂಗಾಯಣ ಹಮ್ಮಿಕೊಂಡಿರ್ತಕ್ಕಂಥ
ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ರಂಗಭೂಮಿಯಲ್ಲಿ ಸಾಧನೆ ಮಾಡಿದಂಥ ಹಿರಿಯರೇ, ಶಿಬಿರಾರ್ಥಿಗಳೇ, ನಾವು ಮಾತಾಡ್ಕೊಂಡಿದ್ದೀವಿ, ಉದ್ಘಾಟನೆ ಮಾಡಿರಲಿಲ್ಲ. ಅವ್ರ ಪರವಾಗಿ ಮಾತಾಡ್ತಾರೆ, ಬರಬೇಕಲ್ಲ. ಒಂದು ಚಾನ್ಸ್ ಅಂತ ಭಾಳ ಸಿಗ್ಬೇಕ್ರಿ. ಅವರು ನಮ್ಮ ರಾಜಸೇನವರು ಬರಬೇಕಾಗಿತ್ತು ಉದ್ಘಾಟನೆ, ನಾವೆಲ್ಲರೂ ಮಾಡ್ಕೊಂಡಿದ್ದೀವಿ. ಇಂಥ ಚಾನ್ಸ್ಗಳು ಅಚಾನಕ ಸಿಗಬೇಕು. ಸ್ನೇಹಿತರೆ, ನಾವೆಲ್ಲರೂ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಅದ್ಭುತವಾದಂಥ ನಟರು, ಅದ್ಭುತವಾದಂಥ ಗಾಯಕರು. ನಮ್ಮ ನಟನೆಯ ದಶಾವತಾರಗಳು ಯಾವ ರಂಗಭೂಮಿಗೂ ಕಡಿಮೆ ಇಲ್ಲ. ಮತ್ತು ನಾವು ಹಾಡ್ತಕ್ಕಂಥ ಹಾಡುಗಳು ಕೂಡ ಸಿನಿಮಾ ರಂಗಸಂಗೀತ ಕಡಿಮೆ ಇಲ್ಲ. ಆದರೆ ಯಾವುದಕ್ಕೆ ಆಗಲಿ ಒಂದು ಅಧ್ಯಯನ ಅನ್ನುವಂಥದ್ದು ಬೇಕು. ಮಲ್ಲಿಕಾರ್ಜುನ ಕಡ್ಕೊಳ ಅವರು ಈ ಮುಂಚಿನಿಂದ ಅವರೇನೋ ರಂಗಾಯಣದ ನಿರ್ದೇಶಕರಾಗಿ ಬಂದರು ವೃತ್ತಿರಂಗಭೂಮಿಗೆ. ಭಾಳ ವಿಶೇಷವಾದಂಥ ಯಾವುದೇ ಅಕಾಡೆಮಿ, ಪ್ರಾಧಿಕಾರ, ಪ್ರತಿಷ್ಠಾನ, ರಂಗಾಯಣಕ್ಕೆ ಬಂದಿರತಕ್ಕಂಥ ಅಧ್ಯಕ್ಷರು ತಮ್ಮದೇ ಆದಂಥ ಕೆಲವಷ್ಟು ಯೋಜನೆಗಳನ್ನು ಹಾಕಿದರು. ಮಲ್ಲಿಕಾರ್ಜುನ ಕಡ್ಕೊಳ ಅವರು ಭಾಳ ವಿಶಿಷ್ಟವಾಗಿ ಕರ್ನಾಟಕದ ಮಧ್ಯಭಾಗದಲ್ಲಿ ಇದ್ದುಕೊಂಡು ಅಲ್ಲಿ ಸುದ್ದಿ ಆದರೆ ಎಲ್ಲ ಕಡೆ ಸುದ್ದಿ ಆಗುತ್ತೆ ಅಂಥ ಯೋಜನೆಗಳನ್ನು ಯಶಸ್ವಿಯಾಗಿ ನಿರ್ದೇಶನ ಮಾಡಿದರು, ನಡೆಸಿಕೊಟ್ಟರು. ಬೆಳಗಾವಿಯಲ್ಲಿ ಈ ಥರ ಬಂತು, ಅವರು ಮಾಧ್ಯಮ ಬಂತು. ವೃತ್ತಿ ರಂಗಭೂಮಿಗೆ ಬೆಳಗಾವಿ ಬಹಳ ದೊಡ್ಡ ಕೊಡುಗೆ ಕೊಟ್ಟಂಥ ಜಿಲ್ಲೆ. ಇಲ್ಲಿ ರಂಗ ಸಂಗೀತ ಅನ್ನುವಂಥದ್ದೈತಲ್ಲ, ಅದು ಉಳಿಬೇಕು. ಸುಮ್ಮನೆ ಹೇಳಿಕೊಟ್ರೆ ಆಗಂಗಿಲ್ಲ, ಅದನ್ನೊಂದು ತರಬೇತಿ ರೀತಿಯೊಳಗೆ. ಯಾಕಂತಂದ್ರೆ ನಮ್ಮ ಬಸವಣ್ಣನ ವಚನಗಳು ಒಂದು ಸಾಲ ಬರ್ತದೆ, ಮರ್ತ್ಯಲೋಕ ಎಂಬುದು ಕರ್ತಾರನ ಕರ್ನಾಟಕವಾಗಿ. ಅಂದ್ರೆ ಈ ಭೂಲೋಕ ಅನ್ನುವಂಥದ್ದು ಒಬ್ಬ ಕಂಬಾರದ ಸಾಲಿದ್ದಾಗಿದೆ, ನಮ್ಮನ್ನೆಲ್ಲ ತಯಾರು ಮಾಡಿಬಿಡ್ತಾನೆ ಯಾರು ಆ ಕರ್ತಾರ. ಹಂಗೆ ಕಮ್ಮಟ ಅನ್ನುವಂಥದ್ದು, ಕಾರ್ಯಾಗಾರ ಅನ್ನುವಂಥದ್ದು ನಾವೇನು ಯೋಚನೆ ಮಾಡ್ತೀವಲ್ಲ ಪರಿಪೂರ್ಣ ಆಗದೇ ಇರ್ಬೋದು. ನಾವು ಹಾಡ್ತಕ್ಕಂಥ ರಂಗ ಸಂಗೀತಕ್ಕೆ ಒಂದು ಪರಿಪೂರ್ಣತೆ ತಂದುಕೊಡ್ತಕ್ಕಂಥ ಒಂದು ಈ ಕಾರ್ಯಾಗಾರ. ಇದು 15 ದಿನಗಳ ಕಾಲ ನಡೆಯುವಂಥದ್ದು. ಇವತ್ತು ಉದ್ಘಾಟನೆ ಆಗಿದೆ, ನಾವೆಲ್ಲರೂ ಕೂಡ ಉದ್ಘಾಟನೆ ಮಾಡಿದ್ದೀವಿ. ಅದರ ನಿರ್ದೇಶಕರಾಗಿ ರಾಜ್ಪ್ರಭು ಗೋತ್ರೆಯವರು, ನಮ್ಮ ಕುಲಕರ್ಣಿ ಸರ್, ಜೋಶಿ ಮೇಡಮ್ ಅದನ್ನು ನಡೆಸ್ತಾರೆ. ಅದಕ್ಕೆ ಈ ಕಾರ್ಯಾಗಾರ ಯಶಸ್ವಿಯಾಗಲಿ, ದಾವಣಗೆರೆಯ ವೃತ್ತಿರಂಗಭೂಮಿಯ ರಂಗಾಯಣ ಏನು ಹಮ್ಮಿಕೊಂಡಿದ್ದಲ್ಲ, ಈ ಕಾರ್ಯಾಗಾರಕ್ಕೆ ಒಳ್ಳೆಯ ಹೆಸರು ಬರಲಿ. ನೀವು ಕೂಡ 15 ದಿನಗಳಲ್ಲಿ ನಿಮ್ಮ ಈ ಮುಂಚಿನ ತಿಳುವಳಿಕೆಗೂ ತರಬೇತಿ ಪಡೆದಂಥ 15 ದಿನಗಳ ತರಬೇತಿ ಪಡೆದಂಥ ದಿನಗಳಿಗೂ ಅಜಗಜಾಂತರ ವ್ಯತ್ಯಾಸ ಅನಿಸ್ತದೆ. ನೀವು ಬರೀ ನಿಮ್ಮಷ್ಟಿಗೆ ಇಟ್ಕೊಳ್ಳಾರ್ದೆ 4 ಮಂದಿ ಹಂಚುವಂಥ ಒಂದು ಆಸೆ ನಿಮ್ಮಲ್ಲಿ ಬಂದುಬಿಡ್ತೈತಿ. ಅದು ಯಶಸ್ವಿಯಾಗಲಿ ಅಂತ ಹಾರೈಸಿ ಎಲ್ಲರ ಜೊತೆಗೆ ಒಟ್ಟಿಗೆ ನಾನು ಮಾತಾಡ್ತಿದ್ದೀನಿ. ನಾನು ಮಾತಾಡಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅಭಿನಯ ಸಮೇತ ರಂಗ ಸಂಗೀತ ತರಬೇತಿ ಕಾರ್ಯಾಗಾರದ ಈ ಉದ್ಘಾಟನಾ ಸಮಾರಂಭಕ್ಕೆ ಬಹಳ ದೂರದಿಂದ ಆಗಮಿಸಿದ ದಾವಣಗೆರೆಯ ವೃತ್ತಿ ರಂಗಭೂಮಿ ರಂಗಾಯಣದ ನಿರ್ದೇಶಕರಾದ ಮಲ್ಲಿಕಾರ್ಜುನ ಕಡ್ಕೊಳವರೇ, ಬೆಳಗಾವಿಯ ಕನ್ನಡ ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಚನ್ನೂರವರೇ, ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀ ಹೆಮ್ಮಣಿಯವರೇ, ಈ ಶಿಬಿರದ ನಿರ್ದೇಶಕರ ಸಂಗೀತ ನಿರ್ದೇಶಕರಾಗಿ ಆಗಿರುವ ರಾಜಪ್ರಭು ಧೋತ್ರೆ ಅವರೇ, ಮಂಜುಳಾ ಜೋಶಿ ಅವರೇ ಹಾಗೂ ಮೊರಾಜ್ ಕುಲಕರ್ಣಿ ಅವರೇ, ನನ್ನ ಎದುರಿಗಿನ ಎಲ್ಲ ಹಿರಿಯ ವಿದ್ವಾಂಸರೇ ಹಾಗೂ ಶಿಬಿರಾರ್ಥಿಗಳೇ, ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ವಂದನೆಗಳು. ರಂಗ ಸಂಗೀತ
ಸ್ವಲ್ಪ ಅದು ಹೆಂಗೆ ಬಂತು ಅನ್ನೋದಕ್ಕೆ ಒಂದು ಎರಡು ಮಾತುಗಳನ್ನು ನಾನು ಹೇಳ್ತೇನೆ. ರಂಗ ಸಂಗೀತ ನೀವು ತಿಳಿದಂಗೆ ರಂಗಭೂಮಿಯಲ್ಲಿ ಇರಬೇಕಾದದ್ದು. ಹಾಗಿದ್ರೆ ಅದು ಯಾವಾಗಿಂದ ಬಂತು? ಕರ್ನಾಟಕ ರಂಗಭೂಮಿ ಶುರುವಾಗಿದ್ದು ಸಾಧಾರಣ 19ನೇ ಶತಮಾನದಲ್ಲಿ, ಅಂದರೆ 1877ರಲ್ಲಿ ಮೊದಲ ನಾಟಕ ಕಂಪನಿ ಬಂತು. ಅದು ಸಕ್ರಿ ಬಾಳಾಚಾರ್ಯರ ವೀರನಾರಾಯಣ ಪ್ರಾಸಾದಿಕ ಕೃತಪುರ ಸಂಗೀತ ನಾಟಕ ಮಂಡಳಿ. ಕೃತಪುರ ಅಂದ್ರೆ ಈಗಿನ ಗದಗ. ಆ ಸಂಗೀತ ನಾಟಕ ಕಂಪನಿ ರಂಗಭೂಮಿಯ ಕರ್ನಾಟಕ ರಂಗಭೂಮಿಯ ಪ್ರಥಮ ಕಂಪನಿ. ನಂತರ ಇಲ್ಲೇ ನಮ್ಮ ಖಾನಾಪುರ ಹತ್ತಿರ ಇರೋ ಅಲ್ಸಿ ಅಲ್ಲಿ ಒಂದು ನಾಟಕ ಕಂಪನಿ ಶುರುವಾಯಿತು. ಆಮೇಲೆ ನಂತರ 1900ರವರೆಗೆ ಮಧ್ಯೆ ಮಧ್ಯೆ ಅಲ್ಲಿ ಗುಳೇದಗುಡ್ಡ ಕಂಪನಿ, ಆಮೇಲೆ ಇಂಥ ಬೇರೆ ಬೇರೆ ಕಂಪನಿಗಳು ಸ್ವಲ್ಪ ಕಾಲ ಬದುಕಿ ಅವು ಅಸ್ತಂಗತ ಆದವು. ನಂತರ ಆವಾಗ ಅಂದರೆ 1877ರಲ್ಲಿ ಆವಾಗಿನ ರಂಗ ಸಂಗೀತ ಅಂದರೆ ಬಯಲಾಟದ ರಂಗ ಸಂಗೀತ ಅಂತ ನಾನು ನಮ್ಮ ವಿದ್ವಾಂಸರು ಹೇಳಿದ್ದು ಕೇಳಿದ್ದೇನೆ. ನಮ್ಮ ಮರಾಠಿಯವರಾಗಲಿ ಜೋಶಿಯವರಾಗಲಿ. ನಂತರ ರಂಗ ಸಂಗೀತಕ್ಕೆ ಸ್ವಲ್ಪ ಮಾರ್ಪಾಟು ಬಂತು. 1901ರಲ್ಲಿ ಯಾವಾಗ ಕೊಣ್ಣೂರು ಸಂಗೀತ ನಾಟಕ ಮಂಡಳಿ ಸ್ಥಾಪನೆ ಆಯಿತು, ಅದು ಬೆಳಗಾವಿಯ ಕೊಣ್ಣೂರು ಆವಾಗ ಪೂರ್ಣ ಪ್ರಮಾಣದ ರಂಗ ಸಂಗೀತ ಹಿಂದೂಸ್ತಾನಿಯ ಬೇಸಿಕ್ ಇದಿತ್ತು. ಈಗ ನಾವು ಉತ್ತರಾದಿ ಅಂದರೆ ನಾವು ಹಿಂದೂಸ್ತಾನಿ ಅಂತೇಳಿ, ದಕ್ಷಿಣಾದಿ ಅಂದರೆ ಕರ್ನಾಟಕ ಸಂಗೀತ. ಕರ್ನಾಟಕ ಸಂಗೀತ ಸ್ವಲ್ಪ ತಾಳಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತದೆ. ಹಿಂದೂಸ್ತಾನಿ ಸಂಗೀತ ಸ್ವರಕ್ಕೆ ಅಥವಾ ಮತ್ತು ರಾಗಗಳಿಗೆ ಹೆಚ್ಚು ಮಹತ್ವ ಕೊಡ್ತದೆ. ಇವತ್ತಿನ ಅಧ್ಯಕ್ಷಸ್ಥಾನ ವಹಿಸಿದಂಥ ಶ್ರೀ ಗಡ್ಕೋಳ್ ಸಾಹೇಬರಿಗೆ, ಜಂಟಿ ನಿರ್ದೇಶಕರು ಶ್ರೀ ಕೆ ಎಚ್ ಚನ್ನೂರ್ ಸಾಹೇಬರಿಗೆ, MD ಸಾಹೇಬರಿಗೆ, ನಟರಾಜ್ ಅವರು, ಕೇಜ್ರಿವಾಲ್, ಗುಗಾಜ್ ಕುಲಕರ್ಣಿ ಹಾಗೂ ಮಂಜುಳ. ಈ ರಂಗ ಸಂಗೀತ ಶಿಬಿರ ನಡೆಸ್ಕೊಡ್ಬೇಕಂತ ಹೇಳಿ ನಾನು ಕೊಳ್ಳಾಗ ಮಾಲೆ ಹಾಕಿದವರು ನಮ್ಮ ಸಾಹೇಬರು, ಗಡ್ಕೋಳ್ ಸಾಹೇಬರು. ಇಲ್ಲಿ ಸಂಗೀತ ವಾತಾವರಣ ಬೆಳಗಾವಿಯಲ್ಲಿ ಪರ್ಟಿಕ್ಯುಲರ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಒಂದು ಸ್ವಲ್ಪ ಜಾಸ್ತಿ ಇದೆ. ಈ ರಂಗ ಸಂಗೀತ ಮತ್ತು ನಾಟ್ಯ ಸಂಗೀತ ಭಾಳ ಕಮ್ಮಿ ಇದೆ. ಮತ್ತು ಈ ರಂಗ ಸಂಗೀತದಲ್ಲಿ ಈಗ ನಾವು ಇದಷ್ಟು 3-4 ಮಂದಿ ಅಷ್ಟೇ ಇಲ್ಲಿ ಕಲ್ತಿದ್ದು. ನಾವು ಇವು 4-5 ಮಂದಿ ನಾವು ಬಿಟ್ಟರೆ ಈ ರಂಗ ಸಂಗೀತದ ಎಷ್ಟು ಬೆಳೆಸಬೇಕಾಗಿತ್ತು, ಆದರೆ ಏನು ಕಾರಣದಿಂದ ಬೆಳೆಸೋಕ್ಕಾಗಲಿಲ್ಲ. ನಿಜವಾಗ್ಲೂ ನಾವು ಅರ್ಥವಿದ್ದಾಗ ಹೇಳ್ತಾ ಇದ್ದೀವಿ, ಸರಿ ಬೆಳೆಸ್ರಿ. ನೀವು ಬೆಳೆಸ್ಬೇಕಾಗಿತ್ತು. ಅಲ್ಲ, ನಾವು ಬೆಳೆಸ್ತಾ ಇದ್ದೇವಲ್ಲ. ಈಗ ನಾ ಎಲ್ಲಿ ಹೋಗ್ತೇನೆ ಅಲ್ಲಿ ಮೊದಲು ಗಂಗಗೀತೆನ ಹಾಡ್ತೀನಿ. ಮೊನ್ನೆ ಬೆಳವಣಿಗೆ ಉತ್ಸವದ ಫಸ್ಟ್ ಗಂಗಗೀತೆನ ಹಾಡಿದ್ದೀನಿ. ಇಲ್ಲಿ ಕನ್ನಡ ಸಾಹಿತ್ಯ ಗಂಗಗೀತೆನ ಹಾಡಿದ್ದೀನಿ. ಎಲ್ಲ ಕಡೆ ಹಾಡ್ತಾ ಇದ್ದೀನಿ, ನಾನು ಹಾಡ್ತಾ ಇದ್ದೀನಿ. ಅಲ್ಲ, BGS ಅವ್ರು ಬಂದಾಗ ಮತ್ತೆ ನಿಮ್ದೇ ಶುರು ಪ್ರಯೋಗ ಅಂದ್ರೆ ಅದೇ ಚಂದ ಪಟ್ಟಾಭಿಷೇಕ ಹಾಡ. ಹೌದು, BGS ಬಂದಾಗ ನಾನು ಗಂಗಗೀತೆನ ಹಾಡ್ತೀನಿ. ಅಲ್ಲೇ ಅದೇ ಕನ್ನಡ ಬಂದೊಳಗೆ ರಂಗಭೂಮಿ ಕಲೆಯ ಬೆಳವಣಿಗೆಗೆ ಪೂರಕವಾಗಿರುವ ಈ ಕಾರ್ಯಾಗಾರ ಕಲಾವಿದರ ಪ್ರತಿಭೆಯನ್ನು ಬೆಳೆಸುವ ಉದ್ದೇಶವನ್ನ ಹೊಂದಿದೆ. ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೋಕದರ್ಶನ್ ಡಿಜಿಟಲ್.